ಇದು ಪಟ್ಟದಕಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಈ ಆರೋಗ್ಯ ಕೇಂದ್ರದಲ್ಲಿ ಪೇಷಂಟ್ಗಳು ಬಂದ್ರೆ ಆಧಾರ್ ಕಾರ್ಡ್ ತೊಗೊಂಬಂದರೂ ಕೂಡ ರೇಷನ್ ಕಾರ್ಡ್ ತೊಗೊಂಡು ಬಂದ್ರೆ ಮಾತ್ರ ನಾವು ನಿಮ್ಮನ್ನು ಚೆಕ್ ಮಾಡ್ತೀವಿ, ರೇಷನ್ ಕಾರ್ಡ್ ತಂದ್ರೆ ಮಾತ್ರ ಸಲಾನ್ ಹಚ್ತೀವಿ ಅಂತ ಹೇಳ್ತಾರೆ. ಪೇಷಂಟ್ಗಳು ಪರಿಸ್ಥಿತಿ ಹೇಳಕ್ಕೆ ಬಾರ್ದಾಗೈತಿ. ಇಲ್ಲಿ ಇನ್ನೂವರೆಗೂ ಟೈಮ್ 10:30 11 ಗಂಟೆ ಆದ್ರೂ ಇನ್ನೂವರೆಗೂ ಒಬ್ಬರು ಸಿಬ್ಬಂದಿಗಳಿಲ್ಲ. ಇಲ್ಲಿ ಎಲ್ಲ ಕೊಠಡಿಗಳು ಬಂದು, ಯಾವುದೊಂದು ಔಷಧಿ ಕೊಠಡಿ ಚಲೋ ಇಲ್ಲ, ಯಾವುದೂ ಚಲೋ ಇಲ್ಲ, ಎಲ್ಲವೂ ಬಂದು. ಯಾರು ಒಬ್ಬರು ಸಿಬ್ಬಂದಿಗಳಿಲ್ಲ ಇಲ್ಲಿ. ನಿನ್ನೆ ಪೇಷಂಟ್ ಬಂದರೆ ನಿಮ್ಮ ರೇಷನ್ ಕಾರ್ಡ್ ತೊಗೊಂಬಂದ್ರೆ ಮಾತ್ರ ನಿಮಗೆ ಸಲಾನ್ ಹಚ್ತೀವಿ, ನಿಮ್ಮನ್ನು ಚೆಕ್ ಮಾಡ್ತೀವಿ, ಇಲ್ಲಾಂದ್ರೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾವುದೇ ಒಂದು ಕೊಠಡಿನೂ ಚಲೋ ಇಲ್ಲ, ಯಾವೊಬ್ಬ ಸಿಬ್ಬಂದಿನೂ ಇಲ್ಲಿಲ್ಲ. ನಿನ್ನೆ ಸಲಾನ್ ಹಚ್ಚಿದ್ರೆ ಇವತ್ತು ಒಂದು ಹೆಣ್ಮಗಳು ಬದುಕ್ತಿದ್ದಳು, ಇವತ್ತು ಸೀರಿಯಸ್ ಆಗಿ ಒದ್ದಾಡಕ್ಕುಂತಾಳ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಡಾಕ್ಟ್ರಿಗೆ ಕೇಳಿದ್ರೆ ಹಾರಿಕೆ ಉತ್ತರ ಕೊಡ್ತಾರೆ. ನಾನು ಮೀಟಿಂಗ್ ಐತಿ ಇವತ್ತು, ನಾನು ಮೀಟಿಂಗ್ನಾಗ ಹೋಗ್ತೀನಿ, ನಮ್ಮ ಸಿಬ್ಬಂದಿಯವರು ಬರ್ತಾರೆ ಅಂತ ಹೇಳ್ತಾರೆ. ಯಾವುದೇ ಕೊಠಡಿ ಚಲೋ ಇಲ್ಲ. ಇಷ್ಟು ಗಂಟೆ ಆದರೂ ಒಂದೇ ಒಂದು ಕೊಠಡಿಗಳು ಚಲೋ ಇಲ್ಲ. ಇದಕ್ಕೆ ಯಾರು ಹೊಣೆಗಾರರು? ಒಂದು ಜೀವಕ್ಕೇನು ಬೆಲೆ ಇಲ್ಲಂಗೆ ಆಗಿಬಿಟ್ಟತಿ. ಇದೇ ಥರನಾಗಿ ಪರಿಸ್ಥಿತಿ ಮುಂದುವರೆದ್ರೆ ಏನಾಗುತ್ತೆ ಅನ್ನೋದು ಆಲೋಚನೆ ಮಾಡಬೇಕಾಗತ್ತೆ. ತಾಲೂಕಾ ಏನು ಡಾಕ್ಟ್ರುಗಳು ಏನದರ ಆಲೋಚನೆ ಮಾಡಬೇಕಾಗತ್ತೆ. ಈ ಪರಿಸ್ಥಿತಿ ಅಷ್ಟು ಸರಳ ಇಲ್ಲ. ಒಬ್ಬರು ಸಿಬ್ಬಂದಿಗಳಿಲ್ಲ, ಎಲ್ಲರೂ ಹಾರಿಕೆ ಉತ್ತರ ಕೊಡ್ತಾರೆ ಇಲ್ಲಿ. ಹಾಂ, ಓಕೆ.